ನೀವು ನೋಡ್ತಾ ಇದ್ದೀರಾ ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು 10ನೇ ತರಗತಿ ಭಾಗ 1 ಅಧ್ಯಾಯ 2 ಭಾರತ ವರ್ಷ, ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ. ಭಾರತವು ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪವಾಗಿದೆ. ನೋಡ್ರಿ, ಭಾರತ ಒಂದು ಉಪಖಂಡ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವ ಭಾರತವು ಒಂದು ಉಪಖಂಡವಾಗಿದೆ. 3 ಕಡೆ ನೀರಿನಿಂದ ಹಾಗೂ 1 ಕಡೆ ಭೂಭಾಗದಿಂದ ಆವೃತವಾಗಿರುವುದರಿಂದ ಇದನ್ನು ಪರ್ಯಾಯ ದ್ವೀಪ ಎಂದು ಕರೆಯಲಾಗುತ್ತದೆ. ಭಾರತವು ಯಾವ್ಯಾವ ಭೂಗಡಿಗಳು ಹಂಚಿಕೊಂಡದ ಅಂದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಬಾಂಗ್ಲಾ, ಭೂತಾನ್, ಮಯನ್ಮಾರ್ ದೇಶಗಳನ್ನು ತನ್ನ ಗಡಿಯನ್ನಾಗಿ ಹೊಂದ್ಯದ. ಭಾರತವನ್ನು ಭರತವರ್ಷ, ಭರತಖಂಡ, ಸಿಂಧೂ ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ ಎಂಬ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು ಹಾಗೂ ದೆಹಲಿಯನ್ನು ಒಳಗೊಂಡಂತೆ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡದ. ನೋಡ್ರಿ, ಈಗ ನೋಡ್ರಿ ಭಾರತದ ಭೌಗೋಳಿಕ ಲಕ್ಷಣಗಳು. ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು, ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶ, ದಕ್ಷಿಣದ ಡೆಕ್ಕನ್ ಪ್ರಸ್ಥಭೂಮಿ ಹಾಗೂ ಕರಾವಳಿ ತೀರ ಪ್ರದೇಶಗಳನ್ನು ಒಳಗೊಂಡಿದೆ. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ. ಇವು ಭಾರತದ ಸುರಕ್ಷತೆ ಮತ್ತು ಭದ್ರತೆಯ ಪಾತ್ರವನ್ನು ವಹಿಸುತ್ತವೆ. ಪ್ರಾಚೀನ ಭಾರತಕ್ಕೆ ಉತ್ತರದ ಹಿಮಾಲಯ ಪರ್ವತಗಳ ಮೂಲಕ ನಡೆದ ಅತಿಕ್ರಮಣಗಳು ವಿರಳವಾಗಿದ್ದವು. ವಾಯುವ್ಯ ಭಾರತದ ಬೋಲಾನ್ ಹಾಗೂ ಖೈಬರ್ ಕಣಿವೆಯ ಮಾರ್ಗಗಳ ಮೂಲಕವೇ ಹೆಚ್ಚಿನ ದಾಳಿಗಳು ನಡೆದು ಬಂದಿವೆ ಎಂದು ತಿಳಿಯುತ್ತದೆ. ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶಗಳು ಅತ್ಯಂತ ಫಲವತ್ತವಾಗಿದ್ದು, ಪ್ರಾಚೀನ ನಾಗರಿಕತೆಗಳಾದ ಸಿಂಧೂ ನಾಗರಿಕತೆ ಮತ್ತು ವೇದಕಾಲೀನ ನಾಗರಿಕತೆಗಳು ಇಲ್ಲಿ ಬೆಳವಣಿಗೆ ಹೊಂದ್ಯಾವ. ನೋಡ್ರಿ, ಎಲ್ಲ ಕಾಲಘಟ್ಟದಲ್ಲಿಯೂ ಈ ಫಲವತ್ತಾದ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಅನೇಕ ಯುದ್ಧ ಕದನಗಳು ನಡೆದಾವ. ನೋಡ್ರಿ, ಈ ಫಲವತ್ತಾದ ಭೂಮಿನ ವಶಪಡಿಸ್ಕೊಳ್ಳಕ ಅನೇಕ ಯುದ್ಧಗಳು ನಡೆದಾವ್ರಿ. ನರ್ಮದಾ ನದಿಯು ಭಾರತವನ್ನು 2 ಭಾಗಗಳಾಗಿ ವಿಭಜಿಸಿದೆ. 2 ಭಾಗಗಳಾಗಿ ನರ್ಮದಾ ನದಿ ಭಾರತವನ್ನು ವಿಭಜಿಸಿರ್ತದೆ. ನೋಡ್ರಿ, ಉತ್ತರದ ಮಾಳ್ವಾ ಪ್ರಸ್ಥಭೂಮಿ ಮತ್ತು ದಕ್ಷಿಣದ ಡೆಕ್ಕನ್ ಪ್ರಸ್ಥಭೂಮಿಯಾಗಿ 2 ಭಾಗಗಳನ್ನಾಗಿ ವಿಭಜಿಸ್ಯಾದ್ರಿ. ಮೌರ್ಯ ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸಂದರ್ಭದಲ್ಲಿ ಈ 2 ಭಾಗಗಳ ಮೇಲೆ ಆಳ್ವಿಕೆಯನ್ನು ನಡೆಸಿದ್ದರು. ಆ 2 ಭಾಗಗಳ ಮ್ಯಾಗ ಆಳ್ವಿಕೆ ಮೌರ್ಯರು ಮತ್ತು ಗುಪ್ತರು ಆಳ್ವಿಕೆ ನಡೆಸ್ಯಾರ. ನೋಡ್ರಿ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವೆಂದೇ ವಿಭಜನೆಯು ಭಾರತದ ಸಂಸ್ಕೃತಿ ವೈವಿಧ್ಯತೆಗೆ ಕಾರಣವಾಗಿದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ವಿಭಜನೆಯಾಗಿ ಭಾರತದ ವೈವಿಧ್ಯಮಯ ಸಂಸ್ಕೃತಿಗೆ ಕಾರಣವಾಗ್ಯದ. ಅಖಂಡ ಭಾರತ ರೀ, ಇಲ್ಲಿ ಪಾಕಿಸ್ತಾನ ಬರ್ತದ್ರಿ, ಇಲ್ಲಿ ಅಫ್ಘಾನಿಸ್ತಾನ ಬರ್ತದ್ರಿ, ಇಲ್ಲಿ ಟಿಬೆಟ, ಭೂತಾನ, ನೇಪಾಳ, ಬಾಂಗ್ಲಾ, ಮಯನ್ಮಾರ, ಈ ಕಡೆ ಬಂಗಾಳ ಕೊಲ್ಲಿ, ಈ ಕಡೆ ಅರಬ್ಬಿ ಸಮುದ್ರ, ಇದಿಷ್ಟು ಕೂಡಿ ಅಖಂಡ ಭಾರತ. ಇದು ಈಗೆಲ್ಲ ಒಡೆದು ಈ ಸಣ್ಣ ಪುಟ್ಟ ದೇಶಗಳಾಗ್ಯಾವ್ರಿ. ಈಗ ಟಿಬೆಟ, ಭೂತಾನ, ಬಾಂಗ್ಲಾ, ಮಯನ್ಮಾರ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ಹೇಳ್ಕೇಸಿಂದ ಒಡೆದಾವ್ರಿ. ಈಗ ಭಾರತದ ಮುಖ್ಯ ಭೂಭಾಗವು ಸುಮಾರು 6100 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದ್ಯದ. ನೋಡ್ರಿ, ಭಾರತದ ಭೂಭಾಗವು 6100 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದ್ಯದ್ರಿ. ಈ ಕಡೆ ಪಶ್ಚಿಮ ಕರಾವಳಿ ತೀರ, ಪೂರ್ವ ಕರಾವಳಿ ತೀರ ಕೂಡಿ 6100 ಕಿಲೋಮೀಟರ್ ಕರಾವಳಿ ತೀರ ಹೊಂದ್ಯದ್ರಿ. ದ್ವೀಪಗಳನ್ನು ಸೇರಿಸಿದ್ರೆ
7,516.6 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದ್ಯದ ನೋಡ್ರಿ ನಮ್ಮ ಭಾರತ. ಪೂರ್ವ ಕರಾವಳಿಯನ್ನು ಕೋರಮಂಡಲ ಮತ್ತು ಉತ್ಕಲ ಎಂದು ಕರೆಯಲಾಗುತ್ತದೆ. ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರ ಎಂದು ಕರೆಯಲಾಗುತ್ತದೆ. ಅತ್ಯಂತ ಪ್ರಾಚೀನ ಕಾಲದಿಂದಲೇ ಭಾರತದ ಅನೇಕ ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸಿದ್ದವು. ಆ ಕಾಲದಲ್ಲಿ ವಿದೇಶಿ ವ್ಯಾಪಾರವು ಮುಖ್ಯವಾಗಿ ಸಮುದ್ರ ಮಾರ್ಗದ ಮೂಲಕ ನಡೆಯುತ್ತಿತ್ತು. ಇದರಿಂದ ರೇವು ಪಟ್ಟಣಗಳ ಅಭಿವೃದ್ಧಿ ಸಾಧ್ಯವಾಯಿತು. ಈ ಸಮುದ್ರ ವ್ಯಾಪಾರದ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಬಲ ರಾಜ್ಯಗಳಾದ ಪಾಂಡ್ಯರು, ಚೇರರು, ಚೋಳರು ಮುಂತಾದವುಗಳ ಉದಯಕ್ಕೆ ಕಾರಣವಾಯಿತು. ಚರಿತ್ರೆ ಪೂರ್ವಕಾಲದಲ್ಲಿನ ಮಾನವನ ಜೀವನಶೈಲಿ. ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುತ್ತಾರೆ. ಈ ಕಾಲದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಗಳ ಬಳಕೆ ಬಗ್ಗೆ ನಮಗೆ ಸ್ಪಷ್ಟ ಆಧಾರಗಳು ಸಿಗುವುದಿಲ್ಲ. ಆದ್ದರಿಂದ ಇದನ್ನು ಚರಿತ್ರೆ ಪೂರ್ವಕಾಲ ಎಂದು ಕರೆಯಲಾಗುತ್ತದೆ. ಈ ಕಾಲದ ಜನರು ಯಾವುದೇ ಲಿಖಿತ ದಾಖಲೆಗಳನ್ನು ಬಿಟ್ಟಿಲ್ಲ. ಆದರೆ ಅವರ ಬದುಕಿನ ಬಗ್ಗೆ ತಿಳಿಯಲು ಪುರಾತತ್ವ ಆಧಾರಗಳನ್ನು ಬಳಸಲಾಗುತ್ತದೆ. ಈ ಕಾಲವನ್ನು ಅಧ್ಯಯನ ಮಾಡುವ ತಜ್ಞರನ್ನು ಪ್ರಾಪ್ತಶಾಸ್ತ್ರಜ್ಞರು ಅಥವಾ ಪ್ರಾಚ್ಯವಸ್ತು ಅಧ್ಯಯನಕಾರರು ಎಂದು ಕರೆಯುತ್ತಾರೆ. ಹಾಗೆಯೇ ಪುರಾತತ್ವ ಶಾಸ್ತ್ರಜ್ಞರು ಎಂತಲೂ ಕರೆಯುತ್ತಾರೆ. ಈ ಕಾಲದಲ್ಲಿ ಮಾನವನ ಜೀವನ ಅಲೆಮಾರಿ ಸ್ವಭಾವವಾಗಿತ್ತು. ಅವರು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವುದರಲ್ಲಿ ತೊಡಗಿದ್ದರು. ಜನರು ಕಲ್ಲು, ಕಟ್ಟಿಗೆ ಹಾಗೂ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು. ಶಿಲೆಯಿಂದ ಮಾಡಿದ ಪರಿಕರಗಳೇ ಇಂದಿನ ಆ ಕಾಲದ ಅಧ್ಯಯನಕ್ಕೆ ಮುಖ್ಯ ಕಾರಣಗಳಾಗಿವೆ. ಆ ಕಾಲದ ಮುಖ್ಯ ಅಧ್ಯಯನಗಳು ಶಿಲೆಯಿಂದ ಮಾಡಿದ ಪರಿಕರಗಳೇ, ಶಿಲೆಯಿಂದ ಮಾಡಿದ ಆಯುಧಗಳೇ ಆ ಕಾಲದ ಅಧ್ಯಯನಕ್ಕೆ ಮುಖ್ಯ ಆಧಾರಗಳಾಗಿವೆ. ಪ್ರಾಣಿಗಳ ಮಾಂಸ ಮತ್ತು ಮೂಳೆಯನ್ನು ಕತ್ತರಿಸಲು, ಮರದ ತೊಗಟೆ ಹಾಗೂ ಪ್ರಾಣಿಗಳ ಚರ್ಮವನ್ನು ಕೀಳಲು, ಮಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲು ಶಿಲಾಪರಿಕರಗಳನ್ನು ಬಳಸುತ್ತಿದ್ದರು. ಶಿಲಾಪರಿಕರ ಅಂದರೆ ಶಿಲೆಯಿಂದ ಮಾಡಿದ ಆಯುಧಗಳನ್ನು ಬಳಸುತ್ತಿದ್ದರು. ಎಲುಬು ಮತ್ತು ಕಟ್ಟಿಗೆಯನ್ನು ಕೈಹಿಡಿಯಾಗಿ ಜೋಡಿಸಿ ಬರ್ಚಿ ಮತ್ತು ಬಾಣಗಳನ್ನು ತಯಾರಿಸಿ ಬೇಟೆಯಾಡುತ್ತಿದ್ದರು. ಮರವನ್ನು ಕಡಿದು ಇಂಧನವಾಗಿ ಬಳಸಲು ಶಿಲೆಯನ್ನು ಕೊಡಲಿಯಂತೆ ಉಪಯೋಗಿಸುತ್ತಿದ್ದರು. ಗುಡಿಸಲನ್ನು ಕಟ್ಟಲು ಮತ್ತು ಆಯುಧಗಳ ಕೈಹಿಡಿಯನ್ನು ತಯಾರಿಸಲು ಮರವನ್ನು ಬಳಸುತ್ತಿದ್ದರು. ಈ ಎಲ್ಲ ಅಂಶಗಳು ಚರಿತ್ರೆ ಪೂರ್ವಕಾಲದ ಮಾನವನ ಜೀವನಕ್ಕೆ ಸಂಬಂಧಿಸಿದ ಮಾನವನ ಜೀವನ ಶೈಲಿಯ ಪ್ರಮುಖ ಲಕ್ಷಣಗಳಾಗಿವೆ. ಇತಿಹಾಸದ ವರ್ಗೀಕರಣ. ಪ್ರಾಗೈತಿಹಾಸಿಕ ಕಾಲ ಅಥವಾ ಇತಿಹಾಸದ ಪೂರ್ವಕಾಲ. ಇತಿಹಾಸವನ್ನು ಪುನರ್ರಚನೆಗೆ ಕೇವಲ ಪ್ರಾಚ್ಯಾವಶೇಷಗಳು ಮಾತ್ರ ದೊರೆಯುವ ಅವಧಿ. ಉದಾಹರಣೆಗೆ ಶಿಲಾಯುಗದ ಸಂಸ್ಕೃತಿ, ಪೂರ್ವಭಾವಿ ಶಿಲಾ ಇತಿಹಾಸ ಕಾಲ ಅಥವಾ ಮಧ್ಯ ಇತಿಹಾಸ ಕಾಲ. ಇತಿಹಾಸದ ಪುನರ್ರಚನೆಗೆ ಪ್ರತ್ಯವಶೇಷಗಳ ಜೊತೆಗೆ ಲಿಖಿತ ದಾಖಲೆಗಳು ದೊರೆಯುತ್ತವೆ. ಆದರೆ ಅವುಗಳನ್ನು ಓದುವಲ್ಲಿ ಯಶಸ್ವಿಯಾಗುವುದಿಲ್ಲ. ಉದಾಹರಣೆಗೆ ಸಿಂಧೂ ನಾಗರಿಕತೆ. ಐತಿಹಾಸಿಕ ಕಾಲ ಮತ್ತು ಇತಿಹಾಸ ಕಾಲ. ಇತಿಹಾಸದ ಪುನರ್ರಚನೆಗೆ ಪ್ರತ್ಯವಶೇಷಗಳು ಮತ್ತು ಲಿಖಿತ ದಾಖಲೆಗಳು ಇರುವ ಅವಧಿಯಾಗಿದೆ. ಉದಾಹರಣೆಗೆ ವೇದದ ಕಾಲ,
ನಾಗರಿಕತೆಯಿಂದ ಪ್ರಾರಂಭಗೊಂಡಿದೆ. ಮತ್ತು ಮುಂದೆ ಪ್ರಾಚೀನ ಮಾನವರು ಬದುಕಿಗಾಗಿ ಬಳಸಿಕೊಂಡ ತಾಣಗಳು. ಪ್ರಾಚೀನ ಮಾನವರು ಬದುಕಿಗಾಗಿ ಬಳಸಿಕೊಂಡ ತಾಣಗಳು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದರು. ಮನುಷ್ಯನ ಕುರುಹುಗಳು ಭಾರತದಲ್ಲಿ ಭೀಂಬೆಟ್ಕಾ, ಹುಣಸಗಿ ಮತ್ತು ಕರ್ನೂಲ್ ಪ್ರದೇಶಗಳ ನೆಲೆಯಲ್ಲಿ ಲಭ್ಯವಿದೆ. ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದ ಇನ್ನೂ ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಲಭ್ಯವಿವೆ. ಇಂತಹ ಬಹುತೇಕ ನೆಲೆಗಳನ್ನು ನದಿಗಳು ಹಾಗೂ ಕೊಳಗಳ ಬಳಿ ಕಂಡುಬರುತ್ತವೆ. ಇಷ್ಟೇ ಅಲ್ಲದೆ ಈ ಕಾಲಘಟ್ಟದ ಮನುಷ್ಯ ಅಳಿವು ಉಳಿವಿಗೆ ಶಿಲೆಗಳ ಪರಿಕರಗಳನ್ನು, ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳವನ್ನೇ ತಮ್ಮ ವಾಸಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಮನುಷ್ಯನು ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ ಇಂತಹ ಪ್ರದೇಶಗಳನ್ನು ಕೈಗಾರಿಕೆ ನೆಲೆಗಳೆಂದು ಭಾವಿಸಲಾಗುತ್ತದೆ. ಮನುಷ್ಯನು ಅಲ್ಲಿ ಆಯುಧಗಳನ್ನು ತಯಾರು ಮಾಡುವ ಕಾರಣದಿಂದ ಆ ಪ್ರದೇಶಗಳನ್ನು ಕೈಗಾರಿಕೆ ನೆಲೆಗಳೆಂದು ಭಾವಿಸಲಾಗುತ್ತಿತ್ತು. ಇಂತಹ ಕೈಗಾರಿಕೆ ನೆಲೆ ಸಾಮಾನ್ಯವಾಗಿ ಕೆಲವೆಡೆ ಬಂಡೆಗಳು ಕಂಡುಬರುವ ಪ್ರದೇಶದಲ್ಲಿ ಕೆಲವು ಕಲ್ಲಿನ ಪರಿಕರಗಳನ್ನು ನಾವು ಕಾಣಲು ಸಾಧ್ಯ. ಬಹುಶಃ ಈ ಪರಿಕರಗಳನ್ನು ರೂಪಿಸಿದ ಸಂದರ್ಭದಲ್ಲಿ ಕೆಲವೊಂದು ಕಲ್ಲು ಪರಿಕರಗಳನ್ನು ತಯಾರಿಸಲು ಉಪಯೋಗವಲ್ಲವೆಂದು ಮನುಷ್ಯನು ತಿರಸ್ಕರಿಸಬಹುದು. ಅಷ್ಟೇ ಅಲ್ಲದೆ ಹಾಗೆ ನಿರ್ಮಿಸಿದ ಸಂದರ್ಭದಲ್ಲಿ ಮೂಡಿಬರುವ ಕಲ್ಲಿನ ಚುಕ್ಕೆಗಳ ರಾಶಿಗಳು ನೆಲೆಗಳ ಸುತ್ತಲಿನ ಪ್ರದೇಶದಲ್ಲಿ ಲಭ್ಯವಿವೆ. ಮಾನವನು ಅಂತಹ ಪ್ರದೇಶದಲ್ಲಿ ಅನೇಕ ವರ್ಷಗಳ ನೆಲೆಸಿರುವ ಸಾಧ್ಯತೆ ಇದೆ. ಇಂತಹ ನೆಲೆಗಳಿಗೆ ವಾಸ ಹಾಗೂ ಕೈಗಾರಿಕಾ ನೆಲೆಗಳೆಂದು ಕರೆಯುತ್ತಾರೆ. ನೋಡ್ರಿ, ಇಂಥವಕ್ಕ ವಾಸ ಮತ್ತು ಕೈಗಾರಿಕಾ ನೆಲೆಗಳಂತ ಕರೀತಾರೆ. ಬೆಂಕಿಯ ಬಗ್ಗೆ ತಿಳಿವು. ಕರ್ನೂಲಿನ ಗವಿಗಳಲ್ಲಿ ಬೂದಿ ಕುರುಹುಗಳು ದೊರೆತಿವೆ. ಇದು ಪ್ರಾಚೀನ ಮಾನವರಿಗೆ ಬೆಂಕಿಯ ಬಗ್ಗೆ ಅರಿವಿದ್ದುದನ್ನು ಸೂಚಿಸುತ್ತದೆ. ಬೆಂಕಿಯನ್ನು ಆಹಾರ ಬೇಯಿಸಲು, ಬೆಳಕು ಪಡೆಯಲು, ಪ್ರಾಣಿಗಳನ್ನು ಬೆದರಿಸಲು ಬಳಸಲಾಗುತ್ತಿತ್ತು. ಇವಕ್ಕೆಲ್ಲ ಬಳಸಲಾಗುತ್ತಿತ್ತು ನೋಡ್ರಿ. ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು. ಶಿಲಾಯುಗದ ಮಾನವರು ವಾಸವಾಗಿದ್ದ ಗುಹೆಗಳಲ್ಲಿ ರೇಖಾಚಿತ್ರಗಳು ದೊರೆತಿವೆ. ಅವರು ಗುಹೆಗಳ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರವನ್ನು ಬಿಡಿಸುತ್ತಿದ್ದರು. ಇಂತಹ ಚಿತ್ರಗಳು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಕಂಡುಬರುತ್ತದೆ. ನೋಡ್ರಿ, ಆ ಚಿತ್ರಗಳಲ್ಲಿ ಅವರು ಏನೇನು ಬಿಡಿಸ್ತಿದ್ರಂದ್ರೆ ಕಾಡು ಪ್ರಾಣಿಗಳು, ಬೇಟೆ ದೃಶ್ಯಗಳು ಮತ್ತು ಅವುಗಳನ್ನು ಅತ್ಯಂತ ಸುಂದರವಾಗಿ ಬಿಡಿಸ್ತಿದ್ರತ್ ನೋಡ್ರಿ. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಗುಹೆಗಳು. ಮಧ್ಯಪ್ರದೇಶದಲ್ಲಿ ಭೀಂಬೆಟ್ಕಾ ಗುಹೆ ಪ್ರಮುಖವಾಗಿ ಕಂಡುಬರುತ್ತದೆ. ಉತ್ತರ ಪ್ರದೇಶದಲ್ಲಿ ಮಿರ್ಜಾಪುರ ಗುಹೆಗಳು ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಹುಣಸಗಿ ಪ್ರದೇಶದ ಗುಹೆಗಳಲ್ಲಿ ಕಂಡುಬರುತ್ತದೆ. ಇವುಗಳಲ್ಲಿ ಶಿಲಾಯುಗದ ಮಾನವರು ರೇಖಾಚಿತ್ರಗಳು ಮತ್ತು ಬೇಟೆಯ ದೃಶ್ಯಗಳು ಕಂಡುಬರುತ್ತವೆ. ಈ ಕಾಲಘಟ್ಟದಲ್ಲಿ ಕಂಡುಬಂದ ಪ್ರಮುಖ ಬದಲಾವಣೆಗಳು ನೋಡ್ರಿ. ಸುಮಾರು 12,000 ವರ್ಷಗಳ ಹಿಂದೆಯೇ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತು. ಭೂಮಂಡಲದ ತಾಪಮಾನ ಹೆಚ್ಚಾಗಿ ಹುಲ್ಲುಗಾವಲು ಬೆಳವಣಿಗೆ ನಡೆಯಿತು. ಜಿಂಕೆ, ಕಡವೆ, ಮೇಕೆ, ಕುರಿ ಮುಂತಾದ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಯಿತು. ಮಾನವನು ಪ್ರಾಣಿಗಳ ಸ್ವಭಾವ, ಆಹಾರ ಕ್ರಮ ಮತ್ತು ಸಂತಾನ ಅಭಿವೃದ್ಧಿಯನ್ನು ತಿಳಿದುಕೊಂಡನು. ಕೆಲ ಪ್ರಾಣಿಗಳನ್ನು ಹಿಡಿದು ಸಾಕಲಾರಂಭಿಸಿದ. ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯನ್ನು ಪ್ರಾರಂಭಿಸಿದ. ಹೊಳೆ ಮತ್ತು ಕೆರೆಗಳಲ್ಲಿ ಮೀನು ಹಿಡಿಯುವುದನ್ನು ಕಲಿತ. ಗೋಧಿ, ಅಕ್ಕಿ, ಬಾರ್ಲಿಯಂತಹ ಧಾನ್ಯಗಳನ್ನು ಆಹಾರ ಧಾನ್ಯಗಳಾಗಿ ಬಳಸುವುದು ಕಲಿತ ನೋಡ್ರಿ. ನಂತರ ಅವುಗಳನ್ನು ಬೆಳೆಯುವ ವಿಧಾನ ಕೂಡ ಕಲಿತ ನೋಡ್ರಿ. ಗೋಧಿ, ಅಕ್ಕಿ, ಬಾರ್ಲಿಗಳನ್ನು ಬೆಳೆಯುವ ವಿಧಾನ ಕೂಡ ಕಂಡುಕೊಂಡ. ಈ ಕಾಲಘಟ್ಟವನ್ನು ಪ್ರಾಕ್ತನ ಶಾಸ್ತ್ರಜ್ಞರು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಪ್ರಾಕ್ತನ ಶಾಸ್ತ್ರಜ್ಞರು ಎಂದರೆ
ಪುರಾತತ್ವ ಶಾಸ್ತ್ರಜ್ಞರು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಅತ್ಯಂತ ಪ್ರಾಚೀನ ಕಾಲವನ್ನು ಹಳೆಯ ಶಿಲಾಯುಗ ಎಂದು ಕರೆಯುತ್ತಾರೆ. ಈ ಹಳೆಯ ಶಿಲಾಯುಗವು ಸುಮಾರು 2 ಮಿಲಿಯನ್ ವರ್ಷದಷ್ಟು ಹಳೆಯದ್ದು. ಈ ದೀರ್ಘ ಕಾಲಾವಧಿಯನ್ನು 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ ಅಂತ 3 ಭಾಗಗಳನ್ನು ಮಾಡಲಾಗಿದೆ. ಪುರಾಗ ಅವು ನೋಡ್ರಿ, ಇಲ್ಲ ನೋಡ್ರಿ, ಹಳೆ ಶಿಲಾಯುಗದಾಗ ಆದಿ ಶಿಲಾಯುಗ, ಮಧ್ಯ ಶಿಲಾಯುಗ, ಅತ್ಯಂತ ಹಳೆಯ ಶಿಲಾಯುಗ ಅಂತ 3 ಭಾಗಗಳನ್ನು ಮಾಡಲಾಗ್ಯದ್ರಿ. ಆಯುಧಗಳು ಇಲ್ಲಿ ಆಯುಧಗಳು ನೋಡ್ರಿ, ಆ ಕಾಲದಾಗ ಬಳಸ್ತಿದ್ದ ಆಯುಧಗಳು ಇಲ್ಲಿ ನೋಡ್ರಿ, ಇವೇ ನೋಡ್ರಿ ಆಯುಧಗಳು. ಮುಂದೆ ನೋಡಮ್ರಿ ಮಧ್ಯ ಶಿಲಾಯುಗದ ಬಗ್ಗೆ ನೋಡ್ರಿ. ಮಧ್ಯ ಶಿಲಾಯುಗದಲ್ಲಿ 12,000 ವರ್ಷದಿಂದ 10,000 ವರ್ಷಗಳವರೆಗೆ ಕಾಲವನ್ನು ಮಧ್ಯ ಶಿಲಾಯುಗ ಎಂದು ಕರೆಯುತ್ತಿದ್ದರು. ಈ ಕಾಲದ ಆಯುಧಗಳು ಅತಿ ಚಿಕ್ಕದಾಗಿದ್ದವು. ಈಗಾಗಲೇ ಹಿಂದೆ ನೋಡಿದ್ರಲ್ರಿ, ಅವು ಅತಿ ಚಿಕ್ಕದಾಗಿದ್ದ ಮಧ್ಯಕಾಲದಲ್ಲಿ ಕಂಡುಬಂದ ಆಯುಧಗಳು ನೋಡ್ರಿ. ಇದರಿಂದ ಅವುಗಳನ್ನು ಸೂಕ್ಷ್ಮ ಶಿಲಾಯುಗಗಳು ಎಂದು ಕರೆಯಲಾಗಿದೆ. ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯುತ್ತಾರೆ. ಮನುಷ್ಯನು ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲುಬು ಹಾಗೂ ಕಟ್ಟಿಗೆಯ ಕೈಹಿಡಿಗಳನ್ನು ಅಳವಡಿಸುತ್ತಿದ್ದನು. ಆಯುಧಗಳನ್ನು ಕೈಗೊಡಲಿ ಹಾಗೂ ಗರಗಸಗಳಾಗಿ ಬಳಸುತ್ತಿದ್ದನು. ಹಳೆಯ ಮಾದರಿ ಪರಿಕರಗಳು ಮತ್ತು ಆಯುಧಗಳನ್ನು ಬಳಸುತ್ತಿದ್ದರು ನೋಡ್ರಿ. ಎಕ್ಸಾಮ್ಗೆ ಯಾವ ಬರ್ತಾವ ಅನ್ನೋದು ಹೇಳೋದಾಗೋದಿಲ್ರಿ, ಎಲ್ಲನೂ ಬರ್ಬೋದು ಅಂಥೇಳಿನೇ ಓದ್ಬೇಕಾಗ್ತದೆ ರೀ. ನವಶಿಲಾಯುಗ. ನವಶಿಲಾಯುಗವು ಸುಮಾರು 10,000 ವರ್ಷಗಳ ನಂತರ ಆರಂಭವಾಯಿತು. ಈ ಕಾಲದ ಕಲ್ಲಿನ ಆಯುಧಗಳು ಮೊದಲಿರುವುದಕ್ಕಿಂತ ಭಿನ್ನವಾಗಿ ತಯಾರಿಸ್ತಾರೆ. ಆಯುಧಗಳು ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಗಲ ಗಲಗಗಳನ್ನು ಹೊಂದಿವೆ. ಗಿಡಮೂಲಿಕೆಗಳನ್ನು ಅರೆಯಲು ಮತ್ತು ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸುಕಲ್ಲನ್ನು ಬಳಸುತ್ತಿದ್ದರು. ಈ ಕಾಲದ ಕೆಲವು ಗಿಡಮೂಲಿಕೆಗಳು ದೊರೆತಿವೆ. ಕೆಲವು ಮಡಿಕೆಗಳನ್ನು ಅಲಂಕರಿಸಲಾಗಿತ್ತು. ಮಡಿಕೆಗಳನ್ನು ಧಾನ್ಯಗಳ ಶೇಖರಣೆಗೆ ಬಳಸಲಾಗುತ್ತಿತ್ತು. ಅಕ್ಕಿ, ಗೋಧಿ ಹಾಗೂ ಇನ್ನಿತರ ಧಾನ್ಯಗಳನ್ನು ಬೇಯಿಸಲಾಗುತ್ತಿತ್ತು. ಈ ಕಾಲದ ಮನುಷ್ಯನು ಬಟ್ಟೆ ನೇಯುವುದನ್ನು ಕಲಿತಿದ್ದನು. ಮತ್ತು ಮುಂದೆ ನೋಡಿ ಫ್ರೆಂಡ್ಸ್, ಹೀಗೆ ನಮ್ಮ ಚಾನಲ್ನಲ್ಲಿ ಕ್ಲಾಸ್ಗಳನ್ನು ಮಾಡುತ್ತೇವೆ. ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಹೀಗೆ ಕ್ಲಾಸ್ಗಳು ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.